ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಸ್ನೇಹವನ್ನು ಫ್ರೆಂಡ್ಶಿಪ್ಪನ್ನು ಕಾಪಾಡಿಕೊಂಡಿದ್ದರೆ ಬಹುಶಃ ಇವತ್ತಿನ ಪರಿಸ್ಥಿತಿ ಅವರಿಗೆ ಎದುರಾಗ್ತಾ ಇರಲಿಲ್ಲ ಅಂತ ಸಾಕಷ್ಟು ಜನ ಮಾತನಾಡೋದನ್ನು ಕೇಳಿದ್ದೀವಿ. ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ಅನ್ನೋ ರೀತಿ ಸುದೀಪ್ ಜೊತೆಗಿನ ಸ್ನೇಹ ಒಳ್ಳೆಯದನ್ನೇ ಮಾಡಿಸ್ತಾ ಇತ್ತು. ಸುದೀಪ್ ಅಂತ ದೊಡ್ಡ ತಪ್ಪು ಮಾಡಲು ಯಾವುದೇ ಕಾರಣಕ್ಕೂ ಬಿಡ್ತಾ ಇರಲಿಲ್ಲ ಅನ್ನೋ ಮಾತು ನಾವು ನೀವು ಕೇಳಿದ್ದೇವೆ. ಅಲ್ಲೇ ಎಷ್ಟೋ ಜನರಿಗೆ ಇಂಥ ಒಂದು ಯೋಚನೆಯು ಬಂದಿರಬಹುದು. ಆದರೆ ದರ್ಶನ್ ಸುದೀಪ್ ಜೊತೆಗಿನ ಸ್ನೇಹಕ್ಕೆ ಯಾವತ್ತೋ ಎಳ್ಳು ನೀರು ಬಿಟ್ಟಿದ್ದಾರೆ. ಕೆಲವೊಂದು ಸಂದರ್ಭಗಳಲ್ಲಿ ಇಬ್ಬರು ಒಂದಾಗೋ ಬಗ್ಗೆ ಸನ್ನಿವೇಶಗಳು ಸೃಷ್ಟಿಯಾಗಿದ್ದರೂ ಕೂಡ ಅದು ಸಾಧ್ಯವಾಗಲಿಲ್ಲ. ಅದೇನೇ ಇರಲಿ, ಈ ಎಲ್ಲ ವಿಚಾರ ಚರ್ಚೆಗಳ ಬಗ್ಗೆ ಸುದೀಪ್ ಮೌನ ಮುರಿದಿದ್ದಾರೆ. ಮನಬಿಚ್ಚಿ ಎಲ್ಲ ವಿಚಾರಗಳ ಬಗ್ಗೆ ಸುದೀಪ್ ಮಾತನಾಡಿದ್ದಾರೆ. ಸುದೀಪ್ ಏನು ಮಾತನಾಡಿದ್ದಾರೆ ಅಂತ ವಿವರವಾಗಿ ಹೇಳ್ತೀನಿ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಪ್ಲೀಸ್. ಹೌದು ಸ್ನೇಹಿತರೆ, ನಟ ಸುದೀಪ್ ಪ್ರೆಸ್ ಮೀಟ್ ಮಾಡಿದ್ದಾರೆ. ಅದರಲ್ಲಿ ದರ್ಶನ್ ಬಗ್ಗೆಯೂ ಮಾತನಾಡಿದ್ದಾರೆ. ನಾವು ಕೆಲವು ವರ್ಷ ಅಥವಾ ತಿಂಗಳ ಹಿಂದೆ ಮಾತನಾಡಿದರೂ ಕೂಡ ಅವರನ್ನು ನೋಡಲು ಹೋಗ್ತಾ ಇದ್ದೆ. ನಾವು ಮಾತೇ ಆಡ್ತಾ ಇಲ್ವೇ? ಒಳ್ಳೆಯದು ಬಯಸ್ತೀವಿ ಅಂತ ಪ್ರತಿಯೊಂದು ನಮ್ಮದೇ ಆಗಬೇಕಿಲ್ಲ. ನಾನು ಸರಿ ಇಲ್ಲ, ಅವರು ಸರಿ ಇಲ್ಲ ಅಂತಲ್ಲ, ನಾವಿಬ್ಬರು ಸೇರಿ ಸರಿ ಇಲ್ಲ. ಸೂರ್ಯ ಬೆಳಗ್ಗೆ ಬರಬೇಕು, ಚಂದ್ರ ರಾತ್ರಿ ಬರಬೇಕು. ಇಬ್ಬರು ಒಟ್ಟಿಗೆ ಬಂದ್ರೇ ಪ್ರಾಬ್ಲಮ್ಮು. ಹಾಗಂತ ಅವರ ವ್ಯಕ್ತಿತ್ವದಲ್ಲಿ ಸಮಸ್ಯೆ ಇದೆ ಅಂತ ನಾನು ಹೇಳ್ತಾ ಇಲ್ಲ. ನಾಟಕೀಯವಾಗಿ ಇರೋಕ್ಕೆ ನನಗೆ ಬರಲ್ಲ. ನನಗೆ ಅನಿಸಿದರೆ ನನ್ನ ಹೃದಯಕ್ಕೆ ಬಂದರೆ ಹೋಗ್ತೀನಿ. ನೀವು ಅಥವಾ ಯಾರೋ ಏನು ಹೇಳ್ತಾರೆ ಅಂತ ಸುಮ್ಮನೆ ಇರಲ್ಲ, ಹೋಗೇ ಹೋಗ್ತೀನಿ ಎಂದು ಸುದೀಪ್ ಹೇಳಿದರು. ಇನ್ನು ನೀವು ಜೊತೆಗಿದ್ದರೆ ತಿದ್ದುತ್ತಿದ್ದೀರಿ ಅನ್ನೋ ವಿಚಾರಕ್ಕೆ ನಾವು ತಿದ್ದೋಕೆ ಯಾರು? ನನ್ನ ಮಗಳನ್ನು ಮಾತ್ರ ನಾನು ತಿದ್ದಬೇಕು. ಇನ್ನೊಬ್ಬರನ್ನು ತಿದ್ದೋ ಶಕ್ತಿ ಎಲ್ಲಿಂದ ಬರಬೇಕು ಹೇಳಿ? ಅವರೇನಾದರೂ ಗೌರವ ಕೊಟ್ಟು ನನ್ನ ಮಾತು ಕೇಳ್ತಾರೆ ಅಂದರೆ ಹೇಳ್ಬೋದು, ನಾನು ತಿದ್ದೋ ಅಷ್ಟು ದೊಡ್ಡವನಲ್ಲ. ಅಕಸ್ಮಾತ್ ನಾವು ಸ್ನೇಹಿತರಾಗಿದ್ದರೆ ಕೂತ್ಕೊಂಡಾಗ ಚರ್ಚೆ ಮಾಡೋ ಸಾಧ್ಯತೆ ಇತ್ತು ಆಗು ಹೋಗುಗಳ ಬಗ್ಗೆ. ಇದು ಬೇಡ ಅಂತ ಆ ಬೌಂಡ್ರಿಯನ್ನು ದಾಟಾಗಿದೆ. ಆ ಬೌಂಡ್ರಿ ದಾಟಿದ ಮೇಲೆ ನಾವು ಇದ್ದಿದ್ರೆ ಅನ್ನೋದು ದೊಡ್ಡ ಹಾಮ್ನ ಮಾತಾಗುತ್ತೆ ಅಂತ ಸುದೀಪ್ ಹೇಳಿದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ. ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಸಪೋರ್ಟ್ ಸದಾ ಇರಲಿ. ಧನ್ಯವಾದಗಳು.